ಬರೀ 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 800 ನೋಡಿ ಸರ್, ತುಂಬಾ ಚೆನ್ನಾಗಿದೆ. 2008 ಮಾಡಲು ಬರೀ 80,000 ಕೊಡ್ತೀನಿ. ಡೀಸೆಲ್ ಬರೀ 1,30,000, 1,40,000ಕ್ಕೆ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. 1,45,000ಕ್ಕೆ ಬರೀ 1,80,000ಕ್ಕೆ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 1,75,000ಕ್ಕೆ 12 ಮಾಡಲು ಕೇಟನ್ ಕೊಡ್ತೀನಿ ಸರ್. 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000ಕ್ಕೆ 12 ಮಾಡಲು ಆಲ್ಟೋ 800 ಕೊಡ್ತೀನಿ ಸರ್. 2 ಲಕ್ಷಕ್ಕೆ FC ಇನ್ಸೂರೆನ್ಸ್ ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. 1,95,000 ಫೈನಲ್ ಕೊಡ್ತೀನಿ. 50 ಸಿಬಿಲ್ ಚೆನ್ನಾಗಿದ್ರೆ 50ರಿಂದ 70,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ನಿಮಗೋಸ್ಕರ ನಾನು ಇವತ್ತು ಟ್ರಿನಿಟಿ ಕಾರ್ಸ್ಗೆ ಬಂದಿದ್ದೀನಿ. ಇವತ್ತಿಂದು ಹೈಲೈಟ್ ಏನಪ್ಪ ಅಂದರೆ ಎನಿ ಟೈಮ್ ಹೆಂಗಿರುತ್ತೆ ಹಂಗೇನೆ, ಅಂದರೆ ಮಾರುತಿ ಸುಜುಕಿ ಕಾರ್ಗಳೇ ತುಂಬಾ ಹೈಯೆಸ್ಟ್ ಇರುತ್ತೆ. ಯಾವಾಗಲೂ ಕೂಡ ಮಿಕ್ಸಪ್ ಮಾಡ್ತಿದ್ದೆ. ಬಟ್ ಇವಾಗ ಕೆಲವೊಂದು ನಿಮಿಷಗಳು ಬರೀ ಆಲ್ಟೋ ಕಾರ್ದು ಮಾತ್ರ ಡೀಟೇಲ್ ತಿಳಿಸ್ಕೊಡ್ತೀವಿ. ಅದಾದಮೇಲೆ ವ್ಯಾಗನರು, ಅದಾದಮೇಲೆ ಸ್ಯಾಂಟ್ರೋ, ಸ್ವಿಫ್ಟ್ ಡಿಸೈರು, ಅದಾದಮೇಲೆ ಮಲ್ಟಿ ಬ್ರಾಂಡ್ಸ್ ಅಂದರೆ ಮಾರುತಿ ಸುಜುಕಿ ಬಿಟ್ಟು ಬೇರೆ ಬ್ರ್ಯಾಂಡ್ ಯಾವುದಿದೆ ಅದೆಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಏನಾದರೂ ಆಲ್ಟೋ ಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಸ್ವಿಫ್ಟ್ ಬೇಕು ಅಂದರೆ ಮಿಡಲಲ್ಲಿ ಸಿಗುತ್ತೆ, ಇಲ್ಲ ಬೇರೆ ಬ್ರ್ಯಾಂಡ್ ಗಾಡಿಗೆ ಬೇಕು ಅಂದರೆ ಅವೆಲ್ಲನೂ ಕೂಡ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ. ಈ ಥರ ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ನಾನು ಇವತ್ತು ಟ್ರಿನಿಟಿ ಕಾರ್ಸ್ಗೆ ಬಂದಿದ್ದೀನಿ. ಎಲ್ಲಿ ಬರ್ತದೆ ಸರ್ ಅಡ್ರೆಸ್ಸು? ಸರ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ರಿಂಗ್ ರೋಡಲ್ಲಿ ಬರುತ್ತೆ. ಪಕ್ಕದಲ್ಲಿ SVK ಕಲ್ಯಾಣ ಮಂಟಪ ಇದೆ ಸರ್. ಓಕೆ, ಎಷ್ಟಿದೆ ಕಾರ್ಗಳು ಇವತ್ತು? ಸರ್ 60 ವೆಹಿಕಲ್ ಇದೆ ಸರ್. 10 ಗಾಡಿ ಆಲ್ಟೋ ಇದೆ ಸರ್ ನಮ್ಮ ಹತ್ರ. 10 ಗಾಡಿ ಆಲ್ಟೋ ಇದೆ. ಹೌದು. ಸೊ ಕೇಳಿದ್ರಲ್ಲ, 10 ಗಾಡಿ ಆಲ್ಟೋ ಇದೆ. ಇವತ್ತು ಆಲ್ಟೋ ಇಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. 10 ಗಾಡಿ ಆಲ್ಟೋ ಡೀಟೇಲ್ ಕೊಟ್ಟಾದ್ಮೇಲೆ ಬೇರೆ ಗಾಡಿಗಳದ್ದು ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾರುತಿ ಸುಜುಕಿ ಆಲ್ಟೋ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾವು ಪ್ರತಿ ಗಾಡಿದು ಕೂಡ ಇಂಟೀರಿಯರ್ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ವಿಡಿಯೋ ಆಮೇಲೆ ತುಂಬಾ ಲೆಂತ್ ಆಗುತ್ತೆ. ಅದರಲ್ಲೂ ಕೂಡ ಇದು ಆಲ್ಟೋ K10 VX ಅಂದರೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಮೈಲೇಜ್ 20+ ಬರುತ್ತೆ. ಡೀಟೇಲ್ ಸರ್ ನೋಡಿ ಸರ್, ಬ್ರಾಂಡ್ ನ್ಯೂ ಥರ ಇದೆ. 2011 ಮಾಡಲು ಬರೀ 56,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 2 ಲಕ್ಷ ಹೇಳ್ತಾರೆ. 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,85,000, 1,85,000ಕ್ಕೆ ಮಾರುತಿ ಸುಜುಕಿ ಆಲ್ಟೋ. ಅದರಲ್ಲೂ ಕೂಡ K10 VX ಫುಲ್ಲಿ ಟಾಪ್ ಎಂಡ್ ಗಾಡಿ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಬೇರೆ ಆಲ್ಟೋ ಸರ್ ಇಲ್ಲ ಇದೆ ನೋಡಿ, ಮಾರುತಿ ಸುಜುಕಿ ಆಲ್ಟೋ K10, ಇದು ಕೂಡ VX ಅಂದರೆ ಟಾಪ್ ಎಂಡ್. ಡೀಟೇಲ್ ಸರ್ ಇದು? ಸರ್ 2012 ಮಾಡಲು ಆಲ್ಟೋ K10 VX AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಇದು ಬಂದು 195 ಹೇಳ್ತಾರೆ 12 ಮಾಡಲು. ಇದು ಬಂದು 1,75,000ಕ್ಕೆ 12 ಮಾಡಲು K10 ಕೊಡ್ತೀನಿ ಸರ್. 1,75,000ಕ್ಕೆ. ಓಕೆ, 1,75,000ಗೆ ಈ ಆಲ್ಟೋ K10 ಸಿಗುವಂಥದ್ದು. ಸೊ ನೆಕ್ಸ್ಟು K10 ಬೇಡ ಸರ್, ನನಗೆ ಆಲ್ಟೋ 800 ಬೇಕು ಅಂದರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದರಲ್ಲೂ ಕೂಡ LX ವೇರಿಯಂಟ್ K05 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಆಲ್ಟೋಗಳು ಯಾವ ಆಲ್ಟೋ ಆದರೂ ತಗೊಳ್ರಿ, 20+ ಮೈಲೇಜ್ ಅಂತೂ ಬಂದೇ ಬರುತ್ತೆ. ಡೀಟೇಲ್ ಸರ್ ಈಗ? ಸರ್ 2012 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,25,000 ಹೇಳ್ತಾರೆ. 2,10,000ಕ್ಕೆ 12 ಮಾಡಲು ಆಲ್ಟೋ 800 ಕೊಡ್ತೀನಿ ಸರ್. ಓಕೆ, ಅದರಲ್ಲೂ ಕೂಡ 12 ಮಾಡಲು ಈ ಆಲ್ಟೋ ಸರ್. ಸರ್ 2011 ಮಾಡಲು ಆಲ್ಟೋ LXi ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರೀ 40,000 ಹೊಡಿದೆ ಸರ್. ಓಕೆ, ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇದೆ. ಫ್ರಂಟ್ ಎಂಡ್ ಹೊಸ ಟೈರ್ ಹಾಕ್ಸಿದ್ದಾರೆ, ಬ್ಯಾಕ್ ಶೋರೂಮ್ ಟೈರ್ ಇದೆ. ಓಕೆ, ಬರೀ 2 ಲಕ್ಷಕ್ಕೆ FC ಇನ್ಸೂರೆನ್ಸ್ ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. ಓಕೆ, ಬರೀ 40,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. ಓಕೆ, 40,000 ಕಿಲೋಮೀಟರ್ ಓಡಿರೋ ಅಂದರೆ ಕಡಿಮೆ ಓಡಿರೋದು ಆಲ್ಟೋಗಳು ಹುಡುಕ್ತಾ ಇದ್ದಾರೆ. ಸೊ ನಿಮ್ಗೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ವೈಟ್ ಕಲರ್ ನೋಡಿದ್ರೆ ಕೂಡ ಖುಷಿ ಆಗಬೇಕು ಅಂತ ಒಂದು ಕಲರಲ್ಲಿರುವಂಥ ಗಾಡಿ ಆಲ್ಟೋ. ಡೀಟೇಲ್ ಸರ್? ಸರ್ ಗೋಲ್ಡ್ ಬೇಕಾ, ಸಿಲ್ವರ್ ಬೇಕಾ, ಮೆರೂನ್ ಬೇಕಾ, ವೈಟ್ ಇದು. 2011 ಮಾಡಲು ಆಲ್ಟೋ K10 ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 66,000 ಜಿನೇ ನೋಡಿದೆ. 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದು ಆಲ್ಟೋ ಸರ್ 2010 ಮಾಡಲು FC ಇನ್ಸೂರೆನ್ಸ್ ಫ್ರೆಶ್ ಇದೆ. LXi ಬರೀ 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,80,000ಕ್ಕೆ ಈ ಆಲ್ಟೋ ಕೂಡ ಸಿಗುತ್ತೆ. ಮತ್ತೊಂದು ಆಲ್ಟೋ ಗುರು, ಅದರಲ್ಲೂ ಕೂಡ ಸಿಲ್ವರ್ ಕಲರು. ಡೀಟೇಲ್ ಸರ್? ಸರ್ ಯಾರೆಲ್ಲ ಆಲ್ಟೋದಲ್ಲಿ AMT ನೋಡ್ತೀರಾ, ಒಳ್ಳೆ ಮೈಲೇಜ್ ಬೇಕು ಅಂದರೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ 3,25,000 ಹೇಳ್ತಾರೆ. ಒಂದು 3,10,000 3,15,000 ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ತಗೊಂಡು ಸರ್. AMT ಆಟೋಮೆಟಿಕ್ ಗಾಡಿ ಸಿಗುತ್ತೆ ಸರ್. ಓಕೆ, ಅದು ಕೂಡ 70,000 ಡೌನ್ ಪೇಮೆಂಟಲ್ಲಿ. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ, ಅದರಲ್ಲೂ ಕೂಡ ಸಿಲ್ವರ್ ಕಲರು. ಡೀಟೇಲ್ ಸರ್? ಸರ್ 2012 ಮಾಡಲು ಆಲ್ಟೋ LXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಬರೀ 1,80,000ಕ್ಕೆ 12 ಮಾಡಲು ಆಲ್ಟೋ LXi ಕೊಡ್ತೀನಿ ಸರ್. ಓಕೆ, 1,80,000 ಕೊಡ್ತೀನಿ ಸರ್. ಓಕೆ, 1,80,000ಗೆ ಈ ಆಲ್ಟೋ ಸರ್, ಸಿಲ್ವರ್ ಕಲರ್. ಮತ್ತೊಂದು ಸರ್ 2011 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 52,000 ಶೋರೂಮ್ ಟ್ರ್ಯಾಕ್ ಇದೆ. 100% ಆಕ್ಷನ್ ಪರ್ ವೆಹಿಕಲ್. ಬರೀ 1,95,000 ಫೈನಲ್ ಕೊಡ್ತೀನಿ ಸರ್. ಓಕೆ, 1,95,000ಕ್ಕೆ. ಓಕೆ, ಈ ವೈಟ್ ಕಲರ್ ಆಲ್ಟೋ ಸರ್?
ಸರ್ 2008 ಮಾಡಲು ಆಲ್ಟೋ LXi AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,30,000ಕ್ಕೆ 8 ಮಾಡಲು ಆಲ್ಟೋ ಕೊಡ್ತೀನಿ ಸರ್. ಓಕೆ, 1,30,000ಕ್ಕೆ. ಸೊ ಒಂದು ವೇಳೆ ನಿಮಗೆ ಹತ್ರ ಆಲ್ಟೋ ಬೇಡ ಸರ್, ನನಗೆ ಸ್ಯಾಂಟ್ರೋ ಬೇಕು, ವ್ಯಾಗನರ್ ಬೇಕು, ಜೆನಿಸ್ಟೋ ಬೇಕು ಅಂದರೆ ಆ ಬಜೆಟ್ ಗಾಡಿಗಳು ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀವಿ ಸರ್. ಫಸ್ಟ್ ಸ್ಯಾಂಟ್ರೋ ಸರ್ 2010 ಸ್ಯಾಂಟ್ರೋ GLS ವೆರಿ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ. ಬರೀ 1,80,000ಕ್ಕೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ಕೊಡ್ತೀನಿ ಬನ್ನಿ ಸರ್. ಓಕೆ, 1,80,000ಕ್ಕೆ. ವ್ಯಾಗನರು ಸರ್ 2008 ಮಾಡಲು ವ್ಯಾಗನರ್ LXi 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. 1,45,000ಕ್ಕೆ 8 ಮಾಡಲು ವ್ಯಾಗನರ್ ಕೊಡ್ತೀನಿ ಸರ್. 1,45,000 ಕೊಡ್ತೀನಿ ಸರ್. ಓಕೆ, 1,45,000ಕ್ಕೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ZEN ಎಸ್ಟಿಲೋ, ಅದರಲ್ಲೂ ಕೂಡ VXi ವೇರಿಯಂಟ್ ಅಂದರೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಡೀಟೇಲು ಸರ್ ಇದು ಸರ್ 2010 ಮಾಡಲು K ಸೀರೀಸ್ ಇಂಜಿನ್, ಇದು ವ್ಯಾಗನರ್ ಇಂಜಿನ್ ಸರ್. FC ಪ್ರೆಸ್ ಇದೆ, ಇನ್ಸೂರೆನ್ಸ್ ಪ್ರೆಸ್ ಇದೆ, 78,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. ಬರೀ 1,75,000 ಬೇಡ, 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,70,000ಕ್ಕೆ. ಅದು ಕೂಡ ZEN ಎಸ್ಟಿಲೋ. ಮಾರುತಿ ಸುಜುಕಿ ವ್ಯಾಗನರ್ ಮತ್ತೊಂದು ಇರುತ್ತೆ, ಡೀಟೇಲ್ ಸರ್. ಸರ್ ಇದು ವಾಸಿ ಏನೂ ಆಗಿಲ್ಲ. 2006 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸು, ಬರೀ 1,40,000ಕ್ಕೆ ವಿತ್ T1 ಮಾಡ್ಕೊಡ್ತೀನಿ ಸರ್. ಓಕೆ, 1,40,000ಕ್ಕೆ ಈ ವ್ಯಾಗನರ್ ಸಿಗುತ್ತೆ. ZEN ಎಸ್ಟಿಲೋ ಸರ್. ಸರ್ 2007 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ZEN ಎಸ್ಟಿಲೋ LXi ಬರೀ 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,25,000ಕ್ಕೆ. ನೆಕ್ಸ್ಟ್ ಸರ್ ಚೆವ್ರೆಟ್ ಬೀಟು ಸರ್ 2011 ಮಾಡಲು ಚೆವ್ರೆಟ್ ಬೀಟು ಡೀಸೆಲ್ಲು, ಬರೀ 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,30,000ಕ್ಕೆ. ಅದು ಕೂಡ ಬೀಟು ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಅಂದರೆ LT. ಇದು ವ್ಯಾಗನರ್ ಇಷ್ಟನ ಗುರು ಅಂತ ಕೇಳೋರಿಗೆ, ಇಲ್ಲ ಗುರು ಇನ್ನೂ ವ್ಯಾಗನರ್ಗಳಿದೆ. ಡೀಟೇಲ್ ಸರ್ ವ್ಯಾಗನರ್. ಸರ್ 2014 ಮಾಡಲು ಸಿಂಗಲ್ ಓನರು, ಶೋರೂಮ್ ಟ್ರ್ಯಾಕ್ 70,000 ಹೊಡಿದೆ, 3 ಲಕ್ಷ ಹೇಳ್ತಾರೆ, 2,90,000 ಬನ್ನಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,90,000ಕ್ಕೆ. ಅದು ಕೂಡ VXi 80,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. 80,000 ಡೌನ್ ಪೇಮೆಂಟಲ್ಲಿ ಬ್ಯಾಕ್ ವೈಫರ್, ಡಿಫಾಗರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲನೂ ಕೂಡ ಇರುವಂಥ ಗಾಡಿ. ಮಾರುತಿ ಸುಜುಕಿ ವ್ಯಾಗನರ್ ಮತ್ತೊಂದು ಹೇಳಿ ಸರ್ ಡೀಟೇಲ್. ಸರ್ 2013 ಮಾಡಲು ಬಜಾರಲ್ಲಿ 2.5 ಇದೆ ಸರ್. ಫ್ರಂಟ್ ಎಂಡ್ ಹೊಸ ಟೈರ್ ಇದೆ, 78,000 ಇದೆ, VXi ಸರ್. ಬರೀ 2,30,000ಕ್ಕೆ 13 ಮಾಡಲು ವ್ಯಾಗನರ್ ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಕ್ ಬನ್ನಿ ಸರ್. ಓಕೆ ಸರ್ 2008 ಮಾಡಲು ಸ್ಯಾಂಟ್ರೋ ಜಿಂಗೋ ಪ್ಲಸ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬರೀ 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ಯಾಂಟ್ರೋ ಕೊಡ್ತೀನಿ 8 ಮಾಡಲು. ಓಕೆ, 1,60,000ಕ್ಕೆ. ನೀವೀಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ವೆಹಿಕಲ್ ಡೀಟೇಲ್ ಸರ್. ಗೆಟ್ಸು ಸರ್ 2007 ಮಾಡಲು GLS 57,000 ಹೊಡಿದೆ, ಪ್ಲಸ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಬರೀ 1,35,000ಕ್ಕೆ ಫೈನಲ್ ಕೊಡ್ತೀನಿ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ, ನ್ಯಾನೋ ಸರ್ ನ್ಯಾನೋ 2010 ಮಾಡಲು 5 ವರ್ಷ FC ಇನ್ಸೂರೆನ್ಸ್ ಪ್ರೆಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬರೀ 80,000 ಕೊಡ್ತೀನಿ ಸರ್. 80,000ಕ್ಕೆ. ಹೌದು ಸರ್. ಓಕೆ, 800 ಸರ್. ಸರ್ 800 ನೋಡಿ ಸರ್, ತುಂಬ ಚೆನ್ನಾಗಿದೆ. 2008 ಮಾಡಲು ವಿತ್ AC, ಸೆಕೆಂಡ್ ಓನರ್ ಆಗಿದೆ. ಬರೀ 1,10,000 ಕೊಡಿ ಸರ್, ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್ 1,10,000ಕ್ಕೆ ಸರ್. ಓಕೆ, 1,10,000ಕ್ಕೆ. ಹ್ಯುಂಡೈ ಯಾನ್, ಅದರಲ್ಲೂ ಕೂಡ ವೈಟ್ ಕಲರ್ ಕಾರು, 18-20+ ಮೈಲೇಜ್ ಬರುವಂತಹ ವೆಹಿಕಲ್. ಡೀಟೇಲ್ ಸರ್. ಸರ್ 2013 ಡಿಸೆಂಬರ್ ಗಾಡಿ, ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2,05,000ಕ್ಕೆ ಫೈನಲ್ ಮಾಡ್ಕೊಡುವ ಸರ್. ತುಂಬ ಚೆನ್ನಾಗಿದೆ ಗಾಡಿ ಸರ್. ಓಕೆ, 2,05,000ಗೆ. ನಮಗೆ ಓಮಿನಿ ಬೇಕು, ಈಕೋ ಬೇಕು ಅನ್ನೋರಿಗೆ ಓಮಿನಿ ಈಕೋ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ ಎಲ್ಲನೂ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ಈಕೋ ಸರ್. ಸರ್ ಟ್ರಿನಿಟಿ ಕಾರ್ಸಲ್ಲಿ ಎನಿ ಟೈಮ್ ಓಮಿನಿ ಈಕೋ ಇದೆ ಸರ್. ಈಕೋ 5 ಗಾಡಿ ಇದೆ, ಇವತ್ತು 2 ಡಿಸ್ಪ್ಲೇ ಇದೆ, ನಾಳೆ 3 ಗಾಡಿ ಬರ್ತಾ ಇದೆ. ಇದು ಬಂದು 2021 ಮಾಡಲು 7 ಸೀಟರ್ ಗಾಡಿ, ನಾನ್ AC ಸಿಂಗಲ್ ಓನರ್ ಗಾಡಿ, 28,000 ಹೊಡಿದೆ ಸರ್. 5,10,000 ಹೇಳ್ತಾರೆ, 4,90,000 ಬೇಡ, 4,85 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಇದಕ್ಕೆ ಸರ್ 50 ಸಿಬಿಲ್ ಚೆನ್ನಾಗಿದ್ರೆ 50,000 ರಿಂದ 70,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಓಕೆ, 50,000 ರಿಂದ 70,000 ಡೌನ್ ಪೇಮೆಂಟಲ್ಲಿ ಈಕೋ ಕೂಡ ಸಿಗುತ್ತೆ. ಇನ್ನು ಬೇರೆ ಯಾವುದೇ ಈಕೋ ಇದೆ, ಓಮಿನಿ ಇದೆ, ಬನ್ನಿ ತೋರಿಸ್ಕೊಡ್ತೀನಿ ಸರ್. ಈಕೋ ತೋರಿಸ್ಬಿಟ್ಟು ಈಗ ಓಮಿನಿ. ಸರ್ ಟ್ರಿನಿಟಿ ಕಾರ್ಸಲ್ಲಿ ಓಮಿನಿ ಅಂದರೆ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ನಾವು ಸುಮ್ಮನೆ ಹೇಳ್ಬಾರ್ದು, ಬಡವ್ರು ಬಾದಾಮಿ ಇದು 2-in-1 ಆಗುತ್ತೆ, ಮಲ್ಟಿಪಲ್ ಬೆಡ್ ಆಗುತ್ತೆ, ಒಂದು ಫ್ಯಾಮಿಲಿನೂ ಸಾಕ್ಬೋದು ಆ ಥರ ಗಾಡಿ. 2007 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಗಾಡಿ ನೋಡಿದ್ರೆ 18 ಥರ ಇದೆ ಸರ್. ಬರೀ 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್. ಓಕೆ, 1,65,000, 1,65,000ಕ್ಕೆ. ಅದು ಕೂಡ ಓಮಿನಿ. ನೀವು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ನಿಮ್ಮ ಶೋರೂಮ್ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಡಾಕ್ಯುಮೆಂಟು, ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ ಸರ್. ಮತ್ತೊಂದು ಓಮಿನಿ, ಅದರಲ್ಲೂ ಕೂಡ ಸಿಲ್ವರ್ ಕಲರ್. ಡೀಟೇಲ್ ಸರ್. ಸರ್ 2016 ಮಾಡಲು, ಸಿಂಗಲ್ ಓನರು, 8 ಸೀಟರ್ ಗಾಡಿ, 72,000 ಹೊಡಿದೆ, 2,85,000 ಹೇಳ್ತಾರೆ, 2,75,000ಕ್ಕೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ, 8 ಸೀಟರ್ ಗಾಡಿ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ. ಸರ್ 90,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಸರ್. ನಾಳೆ 2017-18 2 ಗಾಡಿ ಬರ್ತಾ ಇದೆ ಸರ್. ಓಕೆ ಸರ್. ಈಗೋನು ತೋರಿಸ್ದೋ, ಓಮಿನಿ ಕೂಡ ತೋರಿಸ್ದೋ, ಮತ್ತೊಂದು ಓಮಿನಿ ಇರುತ್ತೆ. ಡೀಟೇಲ್ ಸರ್. ಸರ್ 2006 ಮಾಡಲು, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್. 1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000ಕ್ಕೆ.
ಮತ್ತೊಂದು ಈಕೋ, ಅದು ಕೂಡ ಟ್ರಿನಿಟಿ ಕಾರ್ಸಲ್ಲಿ. ಡೀಟೇಲ್ ಸರ್. ಸರ್ 2023 ಮಾಡಲು ಸಿಂಗಲ್ ಓನರ್ AC ವಿತ್ 5 ಸೀಟರ್ ಸರ್. 5,65,000 ಹೇಳ್ತಾರೆ. 5,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 80,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 80,000 ಡೌನ್ ಪೇಮೆಂಟ್ ಅಲ್ಲಿ ಈ ಈಕೋ ಕೂಡ ಸಿಗುವಂತದ್ದು. ಸ್ವಿಫ್ಟ್ಗಳು ಯಾರು ಹುಡುಕ್ತಾ ಇದ್ದೀರಾ? ಇವಾಗ ನಾವು ಸ್ವಿಫ್ಟ್ಗಳು ಸಾಲಿ ನಿಲ್ಲಿಸ್ತೀವಿ. ಅಂದ್ರೆ ಒಂದಾದ್ಮೇಲೆ ಒಂದು ಸ್ವಿಫ್ಟ್ ಗಾಡಿಗಳು ಎಷ್ಟಿದೆ ಅಷ್ಟು ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಫಸ್ಟ್ ಒನ್ ಸ್ವಿಫ್ಟ್ ಡೀಸೆಲ್ 2008 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಸರ್. ಬರೀ 2,50,000ಕ್ಕೆ ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್ ಈ ಗಾಡಿಯ. ಓಕೆ, 2,50,000ಕ್ಕೆ ಈ ಸ್ವಿಫ್ಟ್. ಈಗ ನೆಕ್ಸ್ಟ್ ಯಾವ ಸ್ವಿಫ್ಟ್ ಇದೆ ಬನ್ನಿ ತಿಳಿಸ್ಕೊಡ್ತೀವಿ. ಮತ್ತೊಂದು ಸ್ವಿಫ್ಟ್, ಅದರಲ್ಲೂ ಕೂಡ ಸಿಲ್ವರ್ ಕಲರು, ಡೀಸೆಲ್. ಡೀಟೇಲ್ ಸರ್. ಸರ್ 2011 ಮಾಡಲು ಶೋರೂಮ್ ಟ್ರ್ಯಾಕ್ ಇದೆ ಸರ್. 1,20,000 ಹೊಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. FC ಇನ್ಸೂರೆನ್ಸ್ ಪ್ರೆಸ್ ಇದೆ ಸರ್. 2,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,70,000ಕ್ಕೆ ಸರ್ ಸ್ವಿಫ್ಟ್, ಅದರಲ್ಲೂ ಕೂಡ ಡೀಸೆಲ್. ಸರ್ 2014 ಮಾಡಲು 76,000 ಹೊಡಿದೆ. VDI ಸೆಕೆಂಡ್ ಓನರ್ ಕಾಂಪ್ರಮೈಸ್ ಇನ್ಸೂರೆನ್ಸು, ಬ್ರಾಂಡ್ ನ್ಯೂ ಟೈರ್ಸು, ತುಂಬ ಚೆನ್ನಾಗಿದೆ ಗಾಡಿ. ಇದು ಬಂದು 4,40,000 ಹೇಳ್ತಾರೆ. 4,30,000ಕ್ಕೆ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ 18-20+ ಮೈಲೇಜ್ ಬರುವಂಥ ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟ್. ಸ್ವಿಫ್ಟ್ ಎಲ್ಲ ತೋರಿಸ್ತಾ ಇದೀವಿ. ಈಗ ಡಿಸೈರು ಕೂಡ ಇರುತ್ತೆ. ಡಿಸೈರು ಸರ್ ಡೀಟೇಲ್. ಸರ್ 2016 ಮಾಡಲು ಡಿಸೈರು, ಡ್ಯುವಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಬರೀ 42,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 4,60,000 ಹೇಳ್ತಾರೆ. 4,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 60,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ, 60,000 ಡೌನ್ ಪೇಮೆಂಟಲ್ಲಿ ನಿಮಗೆ ಈ ಡಿಸೈರ್ ಕೂಡ ಸಿಗುವಂಥದ್ದು. ಈಗ ಮತ್ತೊಂದು ಸ್ವಿಫ್ಟ್, ಅದರಲ್ಲೂ ಕೂಡ ನ್ಯೂ ಶೇಪ್. ಡೀಟೇಲ್ ಸರ್. ಸರ್ 2018 ಮಾಡಲು ಸ್ವಿಫ್ಟು LX ಟು VXC ಆಗಿದೆ. ಇದು ಆಂಡ್ರಾಯ್ಡ್ ಸಿಸ್ಟಮು. 64,000 ಜಿನೇನ್ ನೋಡಿದೆ. 5,20,000 ಹೇಳ್ತಾರೆ. 5,00,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 60,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 60,000 ಡೌನ್ ಪೇಮೆಂಟಲ್ಲಿ ಸ್ವಿಫ್ಟ್, ಆದರೂ ಕೂಡ ನ್ಯೂ ಶೇಪ್. ನಾಳೆಗೆ 2020 ಮಾಡಲು ಬರ್ತಾ ಇದೆ ಸರ್. 5,90,000 ಹೇಳ್ತಾರೆ. 5,70ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 20,000 ಹೊಡೆದ್ರೆ ನಾಳೆ ಬರ್ತಾ ಇದೆ ಸರ್. ನಾಳೆ ಬರ್ತಾ ಇದೆ. ಹೌದು. ಓಕೆ, ನೀವೇನಾದ್ರು ಸ್ವಿಫ್ಟ್ ಹುಡುಕ್ತಾ ಇದ್ದೀರಾ? ಲೋ ಬಜೆಟ್ ಅಲ್ಲಿ ಬೇಕಾ? ಎಷ್ಟಲ್ಲಿ ಬೇಕ್ರಿ? 2-2.5 ಲಕ್ಷ ಒಳಗಡೆ ನೀವೇನಾದ್ರು ಸ್ವಿಫ್ಟ್ ಹುಡುಕ್ತಾ ಇದ್ರೆ ಅದಕ್ಕಿಂತ ಕಡಿಮೆ ಪ್ರೈಸ್ ಅಂದ್ರೆ 2 ಲಕ್ಷದ ಒಳಗಡೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ನೀವು ನೋಡ್ತಾ ಬೋದು ಸ್ವಿಫ್ಟ್, ಅದರಲ್ಲೂ ಕೂಡ ಪೆಟ್ರೋಲ್ ವೇರಿಯಂಟ್, K03 ಬೆಂಗಳೂರು ನೋಂದಾಯಿತ, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು. ಸರ್ 2007 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹೊಸ ಕ್ಲಚ್ ಹಾಕ್ಸಿದ್ದಾರೆ. ಸೀಟ್ ಕವರ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಬಂದು ಬರೀ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,85,000 ಅಂದ್ರೆ 1,85,000ಕ್ಕೆ. ಸೆಲೆರಿಯೋ ಸರ್, ಮಾರುತಿ ಸೆಲೆರಿಯೋ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. VXI ಮಾಡಲು ಸರ್. ಇದು ಬಂದು ಸರ್ 3,45,000 ಹೇಳ್ತಾರೆ. ಫೈನಲ್ ನಿಮಗೆ 3,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಬಂದು 75,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 75,000 ಡೌನ್ ಪೇಮೆಂಟಲ್ಲಿ. ಈಗ ಫ್ಯಾಮಿಲಿ ಕಾರ್ಸ್ಗಳು ಟ್ರಿನಿಟಿ ಕಾರ್ಸಲ್ಲಿ ಯಾವ್ದಿದೆ ತೋರಿಸ್ಕೊಡ್ತೀವಿ. TU 300 ಡೀಟೇಲ್ ಸರ್. ಸರ್ 2015 ಮಾಡಲು T8 ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಮಾಡಲು ಸರ್. ಓಕೆ, 5,40,000 ಹೇಳ್ತಾರೆ. 5,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,00,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 1,00,000 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ ಸರ್ ಕ್ರೆಟಾ ಬೇಕು ಅಂದರೆ ಸರ್ 2016 ಮಾಡಲು ಕ್ರೆಟಾ SX ಟಾಪ್ ಎಂಡ್ ಮಾಡಲು. ಇದು ಬಂದು ಸಿಂಗಲ್ ಓನರ್ ಗಾಡಿ. 90,000 ಹೊಡಿದೆ. 6,75,000 ಹೇಳ್ತಾರೆ. 6.5 ಲಕ್ಷ ಫೈನಲ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 6.5 ಲಕ್ಷಕ್ಕೆ ಕ್ರೆಟಾ, ಅದು ಕೂಡ 80,000 ಡೌನ್ ಪೇಮೆಂಟಲ್ಲಿ. ಯಾವ್ದು ಸರ್ ಇದು ಗಾಡಿ? ಇದು ಸರ್ ಗ್ರ್ಯಾಂಡ್ ವಿಟಾರಾ ಸರ್. ಗ್ರ್ಯಾಂಡ್ ವಿಟಾರಾ ಹೇಳಿ ಸರ್ ಡೀಟೇಲ್. ಸರ್ 2023 ಮಾಡಲು ಸರ್. ಬರೀ 16,000 ಹೊಡಿದೆ ಸರ್. ಲೋ ಮೈಲೇಜ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಬರೀ 11.5 ಲಕ್ಷ ಹೇಳ್ತಾರೆ ಸರ್. 11,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ಗ್ರ್ಯಾಂಡ್ ವಿಟಾರಾ ಕೂಡ ನಿಮಗೆ ಸಿಗುತ್ತೆ. ಇವೆಲ್ಲನೂ ಕೂಡ ಫ್ಯಾಮಿಲಿ ಕಾರ್ಸ್. ಈಗ ಗ್ರ್ಯಾಂಡ್ ವಿಟಾರಾ ಬಿಟ್ಟು ಬೇರೆ ಯಾವುದಾದ್ರು ಫ್ಯಾಮಿಲಿ ಕಾರ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಗುರು, ಮಾರುತಿ ಸುಜುಕಿ ಎರ್ಟಿಗಾ. ಡೀಟೇಲ್ ಸರ್. ಸರ್ 2012 ಮಾಡಲು ಎರ್ಟಿಗಾ ಪೆಟ್ರೋಲ್ 7 ಸೀಟರ್ VXI ಮಾಡಲು. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ನಿಮಗೆ 5,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 50% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 5,40,000ಕ್ಕೆ 50% ಅಂದರೆ 50% ಲೋನ್ ಕೂಡ ಸಿಗುತ್ತೆ. i20ಗಳು ಹುಡುಕ್ತಾ ಇದ್ದೀರಾ? ಈಗ ಬನ್ನಿ, i20 ಯಾವ್ದಿದೆ ಟ್ರಿನಿಟಿ ಕಾರ್ಸಲ್ಲಿ ಎಲ್ಲನೂ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. i20 ಸರ್, i20 15 ಮಾಡಲು ಆಸ್ತಾ ಡೀಸೆಲ್ ಗಾಡಿ ಸರ್. ಟಾಪ್ ಎಂಡ್ ಮಾಡಲು ಸರ್. 5,60,000 ಹೇಳ್ತಾರೆ. 5,30,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 75,000 ಡೌನ್ ಪೇಮೆಂಟ್ಗೆ ಈ i20 ಕೂಡ ಸಿಗುತ್ತೆ. ಬೇರೆ ಯಾವ್ದಾದ್ರು i20ಗಳಿದೆ ಬನ್ನಿ ತೋರಿಸ್ಕೊಡ್ತೀನಿ ಸರ್. i20 ಸರ್ 2017 ಮಾಡಲು i20 ಆಕ್ಟಿವಾ SX ಸರ್. ಇದು ಟಾಪ್ ಎಂಡ್ ಮಾಡಲು ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. 4,85,000 ಹೇಳ್ತಾರೆ. 4,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 70,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ, 70,000 ಡೌನ್ ಪೇಮೆಂಟಲ್ಲಿ, ಅದು ಕೂಡ i20. i10 ಸರ್ 2009 ಮಾಡಲು i10 ಮ್ಯಾಗ್ನಾ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ವಿತ್ ಇನ್ಸೂರೆನ್ಸ್ 1 ಇಯರ್ ಇದೆ ಸರ್. 1,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,75,000ಕ್ಕೆ ಚಿಕ್ಕ ಚಿಕ್ಕ ಗಾಡಿಗಳು ಯಾರು ಇರಬೇಕು ಇವೆಲ್ಲನೂ ಕೂಡ ಆ ಸೆಗ್ಮೆಂಟಲ್ಲಿ ಬರುವಂಥದ್ದು ಸರ್. ನೆಕ್ಸ್ಟು
ಸರ್ 2014 ಮಾಡಲು i10 ಗ್ರ್ಯಾಂಡು ಸಿಂಗಲ್ ಓನರ್ ಗಾಡಿ. ಇದು ಬಂದು ಸರ್ 3,45,000 ಹೇಳ್ತಾರೆ. 3,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 70,000 ಡೌನ್ ಪೇಮೆಂಟ್ ತಗೋ ಬನ್ನಿ ಸರ್. ಓಕೆ, 70,000 ಡೌನ್ ಪೇಮೆಂಟಲ್ಲಿ ಅದರಲ್ಲೂ ಕೂಡ Hyundai ಗ್ರ್ಯಾಂಡ್ i10. i20 ಆಲ್ರೆಡಿ 2 ತೋರಿಸಿದ್ದೀವಿ, ಮತ್ತೊಂದು i20 ಅಂದರೆ ಓಲ್ಡ್ ಶೇಪಲ್ಲಿ ಬೇಕು ಅನ್ನೋರಿಗೆ. ಡೀಟೇಲು ಸರ್. ಸರ್ 2011 ಮಾಡಲು i20 ಸ್ಪೋರ್ಟ್ಸು, ಫ್ರೆಶ್ ಸೇಫ್ಟಿ, ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್. ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಇದೆ ಸರ್. ಇದು ಬಂದು ಸರ್ 2,60,000 ಹೇಳ್ತಾರೆ. 2,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,40,000ಗೆ